ಅದನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿರುತ್ತದೆ ಅಂತ ಹೇಳಿ. ಒಂದು ರೋಡ್ ಒನ್ ವೇ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ. ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಬಗ್ಗೆ ಮಾತಾಡಿದ್ದಾರೆ. ಒಂದೇ ಒಂದು ಸಿಂಗಲ್ ಟ್ರಾಫಿಕ್ ಲೈಟ್ ಇವತ್ತವರೆಗೂ ದೊಡ್ಡಬಳ್ಳಾಪುರದಲ್ಲಿ ಹಾಕಿಲ್ಲ. ಸುಮ್ಮನೆ ನಾವು ಪ್ರಶ್ನೆ ಕೇಳ್ತೀವಿ ಸಭಾಧ್ಯಕ್ಷ, ಪ್ರತಿ ಸತಿ ಸ್ಟಾರ್ ಆಗೋದು ಒಂದೋ ಎರಡೋ. ಬರೀ ಅಧಿಕಾರಿಗಳು ತಪ್ಪುತ್ರಗಳನ್ನ ನಿಯಮಾನುಸಾರ ನಾವು ಪಾಲಿಸಿದೀವಿ ಅಂತ ಹೇಳಿ 3 ಪೇಜ್ ಫಿಲ್ ಮಾಡಿಕೊಟ್ರೆ ತುಂಬಾ ತೊಂದರೆ ಆಗುತ್ತೆ. ನಾನು ಸಚಿವರ ಬಗ್ಗೆ ಏನಿಲ್ಲ, ಅಧಿಕಾರಿಗಳು ಕೊಡ್ತಾ ಇರೋಂತ ಉತ್ತರ ಪೂರ್ವಕವಾಗಿಲ್ಲ. ದೊಡ್ಡಬಳ್ಳಾಪುರ ತಮಗೂ ಗೊತ್ತು, ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದು ನ್ಯಾಷನಲ್ ಹೈವೇಸ್ ಬರುತ್ತೆ. ಈಗಂತೂ ಅಲ್ಲಿ ಒಳ್ಳೊಳ್ಳೆ ಇವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅಲ್ಲಿ ಇಂಡಸ್ಟ್ರೀಸ್ ಪಾರ್ಕನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಪರಮೇಶ್ವರ್ ಅವರು ಎಲ್ಲ ತಾಲೂಕಲ್ಲಿ ಇದೆ ಅಂತಂದ್ರೆ ಅದೊಂದು ತಾಲೂಕನ್ನ ಯಾಕೆ ಬಿಟ್ಟಿದ್ದೀರಾ ಅನ್ನೋದು ಫಸ್ಟ್ ನಿಮ್ಮ ಮೇಲೆ ಆಪಾದನೆ ಮಾಡ್ಬೇಕು ನಾವು. ಯಾಕೆ ಅದೊಂದನ್ನು ಬಿಟ್ಟು ಉಳಿದವೆಲ್ಲ ಯಾಕೆ ಮಾಡಿದ್ದೀರಾ? ದಯವಿಟ್ಟು ಅದನ್ನ ಮಾಡ್ತೀನಿ ಅಂತ ದಯವಿಟ್ಟು ಹೇಳಿ, ಆಗ ಅದಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ. ಇಲ್ಲಾಂದ್ರೆ ಒನ್ ವೇ ಮಾಡ್ತೀನಿ, ಅದೆಲ್ಲ ನೀವು ಮಾಡೋ ಕೆಲಸ ಅಲ್ಲ, ಲೋಕಲಲ್ಲಿ ಇನ್ಸ್ಪೆಕ್ಟ್ರೇ ಮಾಡ್ಕಂತ ನಾವೆಲ್ಲ. ನೀವು ಸರ್ಕಾರ ಮಾಡಬೇಕಾಗಿರೋದು, ಸರ್ಕಾರ ಆದೇಶ ಮಾಡಬೇಕಾಗಿರೋದು. ನೀವು ನಿಮ್ಮ ಘನತೆ ಗೌರವಕ್ಕೆ ತಪ್ಪಾಗ್ತದೆ ಅದು. ನಾನು ಒನ್ ವೇ ಮಾಡ್ತೀನಿ, ಅದು ಮಾಡ್ತೀನಿ ಅಂದ್ರೆ ನಿಮ್ ಘನತೆ ಗೌರವಕ್ಕೆ ತಪ್ಪಾಗ್ತದೆ. ಯಾರ ಇನ್ಸ್ಪೆಕ್ಟರ್ ಮಾಡ್ತಾನೆ ಅದನ್ನೆಲ್ಲ. ದಯವಿಟ್ಟು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅನ್ನ ಮಾಡ್ಕೊಡಿ. ಮಂತ್ರಿಗಳದ್ದೇನು ತಪ್ಪಿಲ್ಲ ಸರ್, ಉತ್ತರ ಕೊಟ್ಟರು ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಕೇಳಿದಾಗ ಸಂಚಾರಿ ಪೊಲೀಸ್ ಠಾಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೇ ಮಾಡಿ ಅಷ್ಟೇ, ಅವರೇ ಮಾಡಿರೋದ್ರಿಂದ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಸರ್ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತೀನಿ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ನಿಮ್ಗೆ ಇವರನ್ನು ಹೊಗಲ್ಬೇಕು, ಡಿಪಾರ್ಟ್ಮೆಂಟ್ ತೆಗೊಳ್ಬೇಕಂತ ಹೇಳಿದ್ರಲ್ಲ ಸರ್, ನಾವು ಏನೋ ಮಾಡಿ. ಮಾನ್ಯ ಧೀರಜ್ ಮುನ್ರಾಜು ಅವರು ಬಹಳ ಉಪಯುಕ್ತವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕೆಂದರೆ ಇದು ಒಂದು ರೀತಿಯಲ್ಲಿ ರಾಜ್ಯದ ಸಮಸ್ಯೆ ಇದೆ. ಬರೀ ದೊಡ್ಡಬಳ್ಳಾಪುರಕ್ಕಷ್ಟೇ ಸೀಮಿತ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಮೈಸೂರಿನ ರಸ್ತೆ ಪ್ರಾರಂಭ ಆದಾಗ ಸುಮಾರು 3 ತಿಂಗಳಲ್ಲಿ ಹೆಚ್ಚು ಕಡಿಮೆ 60ಕ್ಕೂ ಹೆಚ್ಚು ಜನ ಸತ್ರು.